ನೀವೀಗ ನೋಡಿದ್ರಲ್ಲ, ಇವರಿಬ್ರು ಕಟ್ಟಿದಂತ ವಾಚ್ ವಿಚಾರವಾಗಿನೂ ಕೂಡ ಈಗ ರಾಜ್ಯದ ಜನರಲ್ಲಿ ಒಂದು ಕುತೂಹಲ ಮೂಡೋ ಕಾರಣ ಆಗಿದೆ. ಕಾರಣ ಅಂತಾನೆ ಒಂದು ಅಫ್ಕೋರ್ಸ್ ಇಬ್ರು ಕಟ್ಟಿದ್ದು ಕಾರ್ಟಿಯರ್ ಬ್ರ್ಯಾಂಡ್ನ ವಾಚ್. ಮತ್ತೊಂದು ಕಡೆ ಬಿಜೆಪಿ ವಿಚಾರವಾಗಿ ಮಾಡ್ತಾ ಇರುವಂತ ಟೀಕೆ. ಅಂದ್ರೆ ನಿಮಗೆ ಈ ಕಾರ್ಟಿಯರ್ ಬ್ರ್ಯಾಂಡ್ ವಿಚಾರವಾಗಿ ಹೇಳಬೇಕು ಅಂತ ಅಂದ್ರೆ ಈ ಸ್ವಿಸ್ ಮೇಡ್ ವಾಚಸ್ ಇದ್ದ ಹಾಗೆ ಪ್ಯಾರಿಸ್ ಮೇಡ್ ವಾಚಸ್ ಇದೆಲ್ಲ ಲಕ್ಷ ಲಕ್ಷ ಬೆಲೆ ಬಾಳುತ್ತವೆ. ಇನ್ನು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಕಟ್ಟಿದ್ದು ಒಂದೇ ರೀತಿಯಾದಂಥ ವಾಚ್, ಅದ್ರ ಬೆಲೆ 43 ಲಕ್ಷ ಅಂತ ತಿಳಿದು ಬರ್ತಾ ಇದೆ. ಅಲ್ಲಿಗೆ ಇಬ್ಬರಿಂದ ಸೇರಿ 86 ಲಕ್ಷ ಆಯಿತು. ಇಬ್ರು ಕೈಯಲ್ಲಿದ್ದಂಥ ವಾಚಿನ ಬೆಲೆನೇ 86 ಲಕ್ಷ ಆಯಿತು. ಇದು ಕಾರ್ಟಿಯರ್ ವಾಚ್ ಹೆಂಗೆ ಬಂತು ನಿಮಗೆ? ಯಾರು ಗಿಫ್ಟ್ ಮಾಡಿದ್ದು? ಏನು ಮಾಡಿದಿರಿ ಅಂತ ನಿಮಗೆ ಗಿಫ್ಟ್ ಮಾಡಿದ್ದಾರೆ? ಯಾರು ಕೊಟ್ಟಿದ್ದಿದ್ದು ಅಂತ ಬಿಜೆಪಿಯವರು ಇದೀಗ ಟೀಕೆ ಮಾಡ್ತಿದ್ದಾರೆ. ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇರುವಂಥ ಕನ್ನಡಿಗರು ಅಂತಲೂ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಈ ಹ್ಯೂಬ್ಲೋಟ್ ವಾಚ್ ಹಿಂದೆ ಎಲ್ಲ ಏನೇನೋ ರಾಧಾಂತ ಕಾರಣ ಆಗಿತ್ತು ಮುಖ್ಯಮಂತ್ರಿಗಳ ಕೈಯಲ್ಲಿದ್ದಂಥ ವಾಚ್ ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಈ ಕಾರ್ಟಿಯರ್ ವಾಚ್ ಕೂಡ ಈಗ ಇದೇ ರೀತಿಯಾದಂಥ ಒಂದು ಸನ್ನಿವೇಶ ಏನಾದರೂ ಎದುರಾಗುತ್ತಾ ಅನ್ನುವಂಥದ್ದು ಕುತೂಹಲ. ಓಕೆ, ಏನೋ ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಸಿಎಂ ಒಂದು ಅಚ್ಚರಿಯ ಮಾತನಾಡಿದ್ದಾರೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಜೊತೆಗೆ ಮಾತನಾಡ್ತಾ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮಪ್ಪನ ಆಸ್ತಿನೂ ಅಲ್ಲ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಏನಾಗುತ್ತೋ ಆಗ್ಲಿ ಅಂತ ಹೇಳಿದ್ರು. ಒಂಚೂರು ಸೈಡ್ ಅಣ್ಣ. ಇನ್ನು ಸಿಎಂ ಮಾತಿಗೆ ಪ್ರತಿಕ್ರಿಯಿಸಿದಂತ ಶಾಸಕ ಬೇಳೂರು ಗೋಪಾಲಕೃಷ್ಣ, ಸಿದ್ದರಾಮಯ್ಯ ವೈರಾಗ್ಯದ ಮಾತೇನು ಆಡಿಲ್ಲ, ಬಹಳ ಖುಷಿಯಾಗಿನೇ ಇದ್ರು, ಸಿದ್ದರಾಮಯ್ಯ ಯಾವುದೇ ಬೇಸರದಲ್ಲೂ ಕೂಡ ಮಾತನಾಡಿಲ್ಲ ಅಂತ ಹೇಳಿದ್ರು. ನಾನು ಸಹಜವಾಗಿ ಖುಷಿಯಾಗಿದ್ದರು, ಭಾಳ ಆನಂದವಾಗಿ ಬರ್ತಾಯಿದ್ರು. ನಾನು ಹೋಗ್ಬಿಟ್ಟು ನಮಸ್ಕಾರ ಮಾಡಿ, ಏನು ಸಾರ್ ಭಾಳ ಖುಷಿಯಾಗಿದ್ದಾರೆ, ಏನು ಇವತ್ತು ನಾಟಿ ಕೋಳಿ ಭಾರಿ ಚೆನ್ನಾಗಿತ್ತು ಅಂತ ಸಹಜವಾಗಿ ನಾನು ಕೇಳಿದೆ. ಆವಾಗ ಹೇಳಿದ್ರೆ ಭಾಳ ಚೆನ್ನಾಗಿತ್ತು ಕಣಗೋಪಾಲು, ಮೈಸೂರು ಮಾದರಿಯಲ್ಲಿತ್ತು, ಭಾಳ ನನಗೆ ಇಷ್ಟ ಆಯಿತು, ನಾನು ಒಳ್ಳೆ ತಿಂಡಿ ತಿಂದೆ ಕಣೋ, ಚೆನ್ನಾಗಿತ್ತು ಅಂತ ಹೇಳಿದ್ದು. ಇದು ಮಾಡಿದರು, ಒಳ್ಳೆ ರೀತಿಯಲ್ಲೇ ಹೇಳಿದ್ದಾರೆ, ಎಂಥ ಖುಷಿಯಾಗಿ ಹೇಳಿದ್ದಾರೆ. ಆ ಥರ ಬೇಜಾರಲ್ಲಿ ಇನ್ನೊಂದು ರೀತಿಯಲ್ಲಿ ತ್ಯಾಗದ ಇದ್ರಲ್ಲಿ ಆ ಥರ ಏನಲ್ಲ, ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ. ರಾಜಕೀಯದಲ್ಲಿ ಇವೆಲ್ಲ ಸಹಜ ಅಂತ ಹೇಳಿದ್ದಾರಲ್ವಾ, ಅಷ್ಟೇ, ಅದೇನಿಲ್ಲ, ಖುಷಿ ಹೇಳಿದ್ದಾರೆ, ಯಾವುದೇ ನೋವಿಂದ ಇನ್ನೊಂದು ಹೇಳಿದ್ದಲ್ಲ. ಭಾಳ ಚೆನ್ನಾಗಿ ನಿಮ್ಮ ಹೊರಗಡೆ ನೀವೀಗ ನೋಡಿದ್ರಲ್ಲ, ಇವರಿಬ್ರು ಕಟ್ಟಿದಂಥ ವಾಚ್ ವಿಚಾರವಾಗಿನೂ ಕೂಡ ಈಗ ರಾಜ್ಯದ ಜನರಲ್ಲಿ ಒಂದು ಕುತೂಹಲ ಮೂಡೋ ಕಾರಣ ಆಗಿದೆ. ಕಾರಣ ಅಂತಾನೆ ಒಂದು ಅಫ್ಕೋರ್ಸ್ ಇಬ್ರು ಕಟ್ಟಿದ್ದು ಕಾರ್ಟಿಯರ್ ಬ್ರ್ಯಾಂಡ್ನ ವಾಚ್. ಮತ್ತೊಂದು ಕಡೆ ಬಿಜೆಪಿ ವಿಚಾರವಾಗಿ ಮಾಡ್ತಾ ಇರುವಂಥ ಟೀಕೆ. ಅಂದರೆ ನಿಮಗೆ ಈ ಕಾರ್ಟಿಯರ್ ಬ್ರ್ಯಾಂಡ್ ವಿಚಾರವಾಗಿ ಹೇಳಬೇಕು ಅಂತ ಅಂದರೆ ಈ ಸ್ವಿಸ್ ಮೇಡ್ ವಾಚಸ್ ಇದ್ದ ಹಾಗೆ ಪ್ಯಾರಿಸ್ ಮೇಡ್ ವಾಚಸ್ ಇದೆಲ್ಲ ಲಕ್ಷ ಲಕ್ಷ ಬೆಲೆ ಬಾಳುತ್ತವೆ. ಇನ್ನು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಕಟ್ಟಿದ್ದು ಒಂದೇ ರೀತಿಯಾದಂಥ ವಾಚ್, ಅದ್ರ ಬೆಲೆ 43 ಲಕ್ಷ ಅಂತ ತಿಳಿದು ಬರ್ತಾ ಇದೆ. ಅಲ್ಲಿಗೆ ಇಬ್ಬರಿಂದ ಸೇರಿ 86 ಲಕ್ಷ ಆಯಿತು. ಇಬ್ರು ಕೈಯಲ್ಲಿದ್ದಂಥ ವಾಚಿನ ಬೆಲೆನೇ 86 ಲಕ್ಷ ಆಯಿತು. ಇದು ಕಾರ್ಟಿಯರ್ ವಾಚ್ ಹೆಂಗೆ ಬಂತು ನಿಮಗೆ? ಯಾರು ಗಿಫ್ಟ್ ಮಾಡಿದ್ದು? ಏನು ಮಾಡಿದಿರಿ ಅಂತ ನಿಮಗೆ ಗಿಫ್ಟ್ ಮಾಡಿದ್ದಾರೆ? ಯಾರು ಕೊಟ್ಟಿದ್ದಿದ್ದು ಅಂತ ಬಿಜೆಪಿಯವರು ಇದೀಗ ಟೀಕೆ ಮಾಡ್ತಿದ್ದಾರೆ. ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇರುವಂಥ ಕನ್ನಡಿಗರು ಅಂತಲೂ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಈ ಹ್ಯೂಬ್ಲೋಟ್ ವಾಚ್ ಹಿಂದೆ ಎಲ್ಲ ಏನೇನೋ ರಾಧಾಂತ ಕಾರಣ ಆಗಿತ್ತು ಮುಖ್ಯಮಂತ್ರಿಗಳ ಕೈಯಲ್ಲಿದ್ದಂಥ ವಾಚ್ ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಈ